ಒಂದು ಮರ ಇದ್ದರೆ ಅದು ಒಂದು ಗೊಂಬೆ ಮಾಡಿದಾಗ ಈ ಥರ ಮಾಡಬೇಕಂತ ಮಾಡಿದಾಗ ತುಂಬ ಸಂತೋಷ ಆಗುತ್ತೆ. ನಾನು ಈ ಕೆಲಸ ಕಲ್ತ್ಕೋತೀವ ಅಂತ ಅನಿಸ್ತಾ ಇತ್ತು. ಇವಾಗ ಆ ಕೆಲಸ ಮಾಡ್ತೀವಿ ಅಂದರೆ ತುಂಬ ಸಂತೋಷ. ನಾವೇ ಮಾಡಿರೋದು. ಸೊ ಆಲೆ ಮರದಲ್ಲಿ ನಾವು ಚೆನ್ನಾಗಿ ಒಣಗಿಸಿ ಅದ್ರ ಮೇಲೆ ಅರ್ಗಲೇಪನ ಮಾಡಿದ್ರೆ ನಿಮಗೆ 100 ವರ್ಷ ಆದ್ರೂ ಕೂಡ ನೀವು ಇವತ್ತು ಏನು ತೊಗೊಂಡಿದ್ರು ಅದೇ ರೀತಿ ಕೂಡ ಇರುತ್ತೆ. ಇದು ಆಲೆ ಮರದ ವಿಶೇಷತೆ. ಅದನ್ನು ನೀವು ಬೇರೆ ಮರದ ಮೇಲೆ ಮಾಡಿದ್ರೆ ಅಷ್ಟೊಂದು ದಿನಗಳಿಗೆ ಅದು ಅರ್ಗೂ ಅದ್ರ ಮೇಲೆ ಕೂತ್ಕೊಳ್ಳಲಾರದು ನನ್ನ ಅನಿಸಿಕೆ. ಚನ್ನಪಟ್ಟಣದ ಸಾಂಪ್ರದಾಯಿಕ ಗೊಂಬೆಗಳು ನಶಿಸೋಗ್ತವೆ ಅನ್ನೋದು 100% ಸತ್ಯ. ಅದನ್ನು ಸರಿ ಮಾಡಬೇಕಾದ್ರೆ ಏನಾಗ್ತಾಯಿದೆ ಅಂದರೆ, ಹಿಂದೆ ನೋಡಿ ಸರ್ಕಾರಗಳು ತುಂಬ ತಪ್ಪು ಮಾಡ್ತಾಯಿದೆ. ಈಗ ಸೆಂಟ್ರಲ್ಲು ಮತ್ತು ಸ್ಟೇಟಿಂದ ಇದು ತರಬೇತಿ ಕೇಂದ್ರಗಳಿತ್ತು. ಇಲ್ಲಿ ತರಬೇತಿ ಕೇಂದ್ರಗಳಲ್ಲಿ ಒಂದೆರಡು ಜನ ಅದು ಕಲಿತಾಯಿದ್ರು. ಆವಾಗ ಹೊಸದಾಗಿ ಕುಶಲಕರ್ಮಿಗಳು ಹುಟ್ಕೋತಾಯಿದ್ರು. ಈಗ ತರಬೇತಿ ಕೇಂದ್ರಗಳಿಲ್ಲ. ಮತ್ತು ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚಿಗೆ ದುಡ್ಡು ಹಣದ್ದೇ ಜಾಸ್ತಿ ಬೆಲೆ ಈಗ. ಹಾಗಾಗಿ ಬೇರೆಯವ್ರೇನು ಯಾವುದೋ ಒಂದು ಸೆಕ್ಯೂರಿಟಿ ಗಾರ್ಡ್ಗೆ ಹೋದರೆ 10,000 15,000 ಕೊಡ್ತಾರೆ. ನಂದು ಸ್ಟೇಟಸ್ ಎಲ್ಲ ಫಾಲೋ ಮಾಡ್ತಾ ಇರ್ತಾರೆ. ನಾನು ಫೋನ್ ಮಾಡಿದ ತಕ್ಷಣ ಗೊತ್ತಾಯ್ತು ಅವರಿಗೆ, ಮೇಡಮ್ ಹೇಗಿದ್ದೀರಾ.